ಇನ್ನು ರನ್ಯಾಳ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ. ನಿನ್ನೆ ತನಕನೂ ಕೂಡ ಈ ಸ್ಮಗ್ಲಿಂಗ್ ಹೆಂಗ್ ನಡೀತಾ ಇತ್ತು, ದುಬೈಯಿಂದ ಎಷ್ಟು ಸುಲಭವಾಗಿ ಚಿನ್ನ ಯಾರಲ್ಲಿಂದ ಇಲ್ಲಿಂದ ಆದ್ರೆ ಆಯ್ತಪ್ಪ ಈಕೆಗೆ ಪ್ರೋಟೋಕಾಲ್ ಇತ್ತು, ಅಲ್ಲಿಂದ ಯಾರು ಹಾಕಿ ಕಳಿಸ್ತಾ ಇದ್ದಿದ್ದು, ಒಂದು ಸೂಜಿ ತರಬೇಕು ಅಂತಂದ್ರೂ ಕೂಡ ಅಷ್ಟೊಂದು ಸ್ಟ್ರಿಕ್ಟ್ ಇರುತ್ತಂತೆ ದುಬೈ ಏರ್ಪೋರ್ಟ್ ಅಲ್ಲಿ, ಇದು ಹೆಂಗ್ ಸಾಧ್ಯ, ಈ ತರದ ವಿಚಾರಗಳು ಪ್ರಸ್ತಾಪಕ್ಕೆ ಬರ್ತಾ ಇತ್ತು. ಈಗ ಸಚಿವರಿಬ್ಬರ ಪಾತ್ರ ಇದೆ, ಸಚಿವರಿಬ್ರು ಆಕೆಗೆ ಬೆನ್ನೆಲುಬಾಗಿ ಇಂಥ ಸ್ಮಗ್ಲಿಂಗ್ ಮಾಡೋಕೆ ನಿಂತಿದ್ರು ಅನ್ನುವಂಥದ್ದು ಹೊಸ ಆರೋಪ ಶುರುವಾಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ಅಂತೂ ಮೇಲಿನ ಮೇಲೆ ಈ ವಿಚಾರವನ್ನ ಪ್ರಶ್ನೆ ಮಾಡ್ತಾ ಇದೆ. ಆದ್ರೆ ಇಂಥ ಆರೋಪಕ್ಕೆ ಒಂದ್ ಕಡೆ ಪ್ರಿಯಾಂಕ್ ಖರ್ಗೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಯತ್ನಾಳ್ ಆಡಿರುವಂತಹ ಮಾತು ಬಿಜೆಪಿ ಇದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಏನಾದ್ರು ಪ್ರಶ್ನೆ ಮಾಡೋದಕ್ಕೂ ಕೂಡ ಒಂದ್ ರೀತಿ ರೀತಿಯಾದಂತಹ ಒಂದು ಸನ್ನಿವೇಶ ಸೃಷ್ಟಿಸ್ತಾ ಇದೆ. ಏನದು ಈ ಸ್ಮಗ್ಲಿಂಗ್ ವಿಚಾರ ಯಾವ ರೀತಿ ಅಂತ ರಾಜಕೀಯವಾದಂತಹ ತಿರುವುಗಳನ್ನು ಕೂಡ ಪಡೆದುಕೊಳ್ತಾ ಇದೆ. ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೋಬೋಣ. ಇದರಿಂದ ಘಟಾನುಘಟಿಗಳಿದ್ದಾರೆ, ಕೆಲವು ಸಚಿವರಿದ್ದಾರೆ ಅನ್ನುವ ಮಾಹಿತಿ ಕೂಡ ಹೊರಗೆ ಬರ್ತಾ ಇದೆ. ದುಬೈನಲ್ಲಿ ವಿಜೇಂದ್ರ ಅವ್ರದ್ದು ಸಾಕಷ್ಟು ದುಡ್ಡಿದೆ ಅಂತ, ದುಬೈಗೆ ಹೋಗೋದು ಬರೋದಿದೆ ಅಂತ. ಆಯ್ತು, ಮಾತಾಡೋಣ ಅದ್ರ ಬಗ್ಗೆ. ಥ್ಯಾಂಕ್ ಯು. ಯಾರೆಲ್ಲ ಮಂತ್ರಿಗಳು ನಿನ್ನೆ ಡಲ್ ಆಗಿ ಕೂತಿದ್ದಾರೆ ಅವ್ರ ಬಗ್ಗೆ ಎಲ್ಲರ ಸಹ ಗಮನ ಹರಿಸೋದು ಒಳ್ಳೆಯದು. ಕಳ್ತನ ಮಾಡಿದ ಮೇಲೆ ಪೊಲೀಸ್ ಜೀಪಲ್ಲಿ ಕರ್ಕೊಂಬಂದು ಮನೆಗೆ ಬಿಡ್ತಾ ಇದ್ರು. ಸರ್ಕಾರನೇ ಇದರಲ್ಲಿ ಭಾಗಿಯಾಗಿದೆ ಅನ್ನೋದು ನಮ್ಮ ನೇರ ಆಪಾದನೆ. ನಟಿ ರನ್ಯಾ ಅಕ್ರಮ ಚಿನ್ನ ಸಾಗಾಣಿಕೆ ಕೇಸ್ ಸದ್ಯ ದೇಶಾದ್ಯಂತ ಭಾರೀ ಚರ್ಚೆಗೆ ಕಾರಣವಾಗಿದೆ. ಇದೇ ಪ್ರಕರಣ ಈಗ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಚಿವರು ಇದ್ದಾರೆ ಅಂತ ಬಿಜೆಪಿ ಮಾಡಿರೋ ಆರೋಪ ಕಾಂಗ್ರೆಸ್ ಪಡೆಯನ್ನ ಕೆರಳಿಸಿದೆ. ವಿಜೇಂದ್ರ ಮಾಡಿದ್ದ ಆರೋಪಕ್ಕೆ ತಿರುಗೇಟು ಕೊಟ್ಟಿರೋ ಸಚಿವ ಪ್ರಿಯಾಂಕ್ ಖರ್ಗೆ ಗಾಳಿಯಲ್ಲಿ ಗುಂಡು ಹೊಡೆಯೋದು ಬೇಡ, ಹೆಸರು ಹೇಳಲಿ ಅಂತ ಸವಾಲ್ ಹಾಕಿದ್ದಾರೆ. ಅಷ್ಟೇ ಅಲ್ಲ, ದುಬೈನಲ್ಲಿ ವಿಜೇಂದ್ರ ದುಡ್ಡಿದೆ, ಹೋಗಿ ಬರೋದು ಜಾಸ್ತಿ ಅಂತ ಯತ್ನಾಳ್ ಹೇಳಿದ್ದಾರೆ. ಹೀಗಾಗಿ ವಿಜೇಂದ್ರಗೆ ಗೊತ್ತಿರಬಹುದು ಅಂತ ಬಾಂಬ್ ಹಾಕಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಪ್ರೋಟೋಕಾಲ್ ಸಿಗ್ತದೆ, ಸೆಕ್ಯೂರಿಟಿ ಚೆಕ್ ಕೂಡ ಆಗೋದಿಲ್ಲ ಅಂತ ಹೇಳಿದ್ರೆ ಇದರಿಂದ ಘಟಾನುಘಟಿಗಳಿದ್ದಾರೆ, ಕೆಲವು ಸಚಿವರಿದ್ದಾರೆ ಅನ್ನುವ ಮಾಹಿತಿ ಕೂಡ ಹೊರಗೆ ಬರ್ತಾ ಇದೆ. ಇದರಿಂದ ಯಾರ್ಯಾರು ಅಡಗಿದ್ದಾರೆ ಅನ್ನೋ ಮಾಹಿತಿ ಬಹುಶಃ ಮುಖ್ಯಮಂತ್ರಿಗಳು ಕೂಡ ಇದ್ದೇ ಇರ್ತದೆ. ಸತ್ಯವನ್ನು ಬಹಿರಂಗಪಡಿಸಬೇಕು, ಯಾರು ಅನ್ನೋದನ್ನ ಮುಖ್ಯಮಂತ್ರಿಗಳು ಗಮನಕ್ಕೆ ಬಂದಿದ್ದು ಅವರ ಬಹಿರಂಗಪಡಿಸಬೇಕು, ಅವ್ರಿಗೆ ಮಾಹಿತಿ ಇದ್ರೆ ಅಂತ ಅನ್ನುವ ಮಾತನ್ನು ಈ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತೇನೆ. ಸುಮ್ಮನೆ ಬಿ ಜೆ ಪಿಯವರು ಇಬ್ಬರು ಸಚಿವರ ಕೈವಾಡ ಇದೆ ಅಂತ ನಮ್ಮ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಹೇಳಿದ್ರು. ಈಗ ಯತ್ನಾಳ್ ಅವ್ರು ಏನು ಹೇಳ್ತಾರೆ ಅಂದರೆ ವಿಜೇಂದ್ರ ಅವರಿಗೆ ದುಬೈ ಬಗ್ಗೆ ಭಾಳಷ್ಟು ಅನುಭವ ಇದೆ ಅಂತ. ಹೌದಾ? ಇಲ್ಲ, ನಾವೆಲ್ಲ ಹೇಳ್ತಾ ಇರೋದು. ಯತ್ನಾಳ್ ಅವ್ರು ಹೇಳಿರೋದು ದುಬೈನಲ್ಲಿ ವಿಜೇಂದ್ರ ಅವ್ರದ್ದು ಸಾಕಷ್ಟು ದುಡ್ಡಿದೆ ಅಂತ, ದುಬೈಗೆ ಹೋಗೋದು ಬರೋದಿದೆ ಅಂತ. ಅವ್ರಿಗೆ ಗೊತ್ತಿರ್ಬೋದು, ಮಾಹಿತಿ ಇದ್ದರೆ ಕೊಡಲಿ, ವಿ ವಿಲ್ ಟೇಕ್ ಆ್ಯಕ್ಷನ್. ತನಿಖೆ ಕೊಡಲಿ. CBI ಅವ್ರದ್ದೇ ಸಂಸ್ಥೆ ಅಲ್ವಾ, DRI ಅವ್ರದ್ದೇ ಸಂಸ್ಥೆ ಅಲ್ಲ, ಯಾರು ಬೇಡ ಅಂದಿರೋದು? ಸುಮ್ಮನೆ ಗಾಳಿನಲ್ಲಿ ಗುಂಡು ಹಾರಿಸಿದ್ರೆ ಪ್ರಯೋಜನ ಇಲ್ಲ ಸ್ವಾಮಿ, ದಾಖಲೆಗಳು ಕೊಡಿ. ವಿಜೇಂದ್ರ ದುಬೈಗೆ ಪದೇ ಪದೇ ಹೋಗ್ತಾರೆ ಅಂತ ಯತ್ನಾಳ್ ಹೇಳಿದ್ದಾರೆ ಎಂಬ ಖರ್ಗೆ ಹೇಳಿಕೆಗೆ ಪ್ರತಿಕ್ರಿಯಿಸೋದಕ್ಕೆ ವಿಜೇಂದ್ರ ನಿರಾಕರಿಸಿದ್ದಾರೆ. ಹೇಳ್ತಾ ಇದ್ರು ವಿಜೇಂದ್ರ ಅವರು ಕೂಡ ಪದೇ ಪದೇ ದುಬೈ ಹೋಗ್ತಾರೆ, ಅಲ್ಲೂ ಕೂಡ ಸಾಕಷ್ಟು ಸಂಪತ್ತಿದೆ ಅಂತ ಹೇಳಿ ತನಿಖೆ ಆಗಲಿ ಅಂತ ಕಾಯ್ತಾ ಇದ್ದಾರೆ. ಆಯ್ತು, ಮಾತಾಡೋಣ ಅದ್ರ ಬಗ್ಗೆ. ಥ್ಯಾಂಕ್ ಯು. ಬ್ಯೂರೋ ರಿಪೋರ್ಟ್, TV9.